ಹಾಯ್ ಹೆಲೋ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ಇವತ್ತಿನ ವಿಡಿಯೋದಲ್ಲಿ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸೋಣ ಅಂದ್ಕೊಂಡೆ. ಮೊದಲನೇದಾಗಿ ಈ ಫಂಗಲ್ ಇನ್ಫೆಕ್ಷನ್ ಅಂದರೆ ಏನು, ಇದು ಯಾವ ಥರ ಸ್ಟಾರ್ಟ್ ಆಗುತ್ತೆ? ಫಂಗಲ್ ಇನ್ಫೆಕ್ಷನ್ ಅಂದರೆ ಇದು ಒಂದು ಹೈಲಿ ಕಾಂಟಾಜಿಯಸ್, ಅಂದರೆ ಒಂದು ಚರ್ಮದ ಅಂಟು ರೋಗ ಅಂತ ಏನಂತೀರ ಅದು. ಅಂದರೆ ಬೇಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಇದು ಬೇಗ ಕ್ಯೂರ್ ಆಗಲ್ಲ, ಹಾಗೆ ಬೇಗ ತುಂಬ ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಇದು ಸ್ಟಾರ್ಟ್ ಆಗೋದು ಹೇಗೆ? ಯೂಶ್ವಲಿ ಈ ಹ್ಯೂಮಿಡ್ ರೀಜನ್ ಏನಿರುತ್ತೆ, ಅಂದರೆ ತುಂಬ ಬೇಸಿಗೆಯಲ್ಲಿ ಅಥವಾ ತುಂಬ ಬಿಸಿಲಲ್ಲಿರುತ್ತೆ, ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈವನ್ ನಿಮ್ಮ ಬಾಡಿ ಕೂಡ ಯಾರು ತುಂಬ ಎಕ್ಸೆಸಿವ್ ಆಗಿ ಸ್ವೆಟ್ ಆಗ್ತಾರೆ, ಅಂದರೆ ಬೆವರ್ತಾರೆ, ಸೊ ಅಂಥವರಿಗೆ ಬೇಗ ಸ್ಟಾರ್ಟ್ ಆಗುತ್ತೆ ಇದು. ಹಾಗೆ ಕೆಲವೊಬ್ಬರು ಲಾಂಗ್ ಟೈಮ್, ಅಂದರೆ ತುಂಬ ಹೊತ್ತಿನ ಸಮಯ ಮಣ್ಣಲ್ಲಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ, ಈ ಗದ್ದೆ ಕೆಲಸ ಮಾಡೋರು ಎಲ್ಲ. ಸೊ ಅದರಿಂದ ಕೂಡ ಈ ಪಾದದಲ್ಲಿ ಇನ್ಫೆಕ್ಷನ್ ಆಗ್ತಿರುತ್ತೆ, ಅದು ಕೂಡ ಫಂಗಲ್ ಇನ್ಫೆಕ್ಷನ್. ಈ ಫಂಗಲ್ ಇನ್ಫೆಕ್ಷನ್ ಒನ್ ಟೈಪ್ ಆಗಿರಲ್ಲ, ಅದು 5 ಟೈಪ್ಸ್ ಇದೆ. ಸೊ ತಲೆಯಿಂದ ಹಿಡಿದು ಪಾದದವರೆಗೂ ಆಗೋದು. ಸೊ ಅದರಲ್ಲಿ ತುಂಬ ವೆರೈಟೀಸ್ ಬರ್ತವೆ, 5 ಟೈಪ್ಸ್ ಬರ್ತವೆ. ಸೊ ಈ ಥರ ಸೋಂಕು ಹರಡೋದು ಇದು ಫಂಗಲ್ ಇನ್ಫೆಕ್ಷನ್. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಅಂದರೆ ಮುಖ್ಯವಾಗಿ ಆ್ಯಂಟಿ ಫಂಗಲ್ ಟ್ಯಾಬ್ಲೆಟ್ಸ್, ಅಂದರೆ ಆ ಫಂಗಲ್ ಇನ್ಫೆಕ್ಷನ್ನ ನಿವಾರಣೆ ಮಾಡುವಂಥ ಟ್ಯಾಬ್ಲೆಟ್ಸ್ ಇರುತ್ತೆ. ಅದನ್ನು ನಿಮ್ಮ ಡಾಕ್ಟರ್ ಎಷ್ಟು ತಿಂಗಳು ಕೋರ್ಸ್ ಹೇಳಿರ್ತಾರೆ ಅಷ್ಟು ತಿಂಗಳು ಕಂಪ್ಲೀಟ್ ಕೋರ್ಸ್ ಮಾಡಲೇಬೇಕು. ಸೊ ಸುಮಾರು ಜನ ನಾನು ಹೇಳೋದು ಕೇಳಿದ್ದೀನಿ, ನನಗೆ 3 ಇಯರ್ಸ್ ಆಯಿತು, 5 ಇಯರ್ಸ್ ಆಯಿತು, 7 ಇಯರ್ಸ್ ಆಯಿತು, ಇದಕ್ಕೆ ಮುಕ್ತಿ ಇಲ್ವಾ, ಇದು ಹೋಗೋದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಸೊ ಅದು ಹೋಗದೇ ಇರೋ ಕಾರಣ ನೀವೇ ಆಗಿರ್ತೀರ, ಬಿಕಾಸ್ ಅವ್ರು ಹೇಳಿರೋ ಅಷ್ಟು ಕೋರ್ಸು ನೀವು ಮಾಡಿರಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲೇ ಮತ್ತು ಬೇರೆಯವ್ರಿಗೆ ಈ ಸೋಂಕು ಇದ್ದವರು ನಿಮಗೆ ಹೇಳ್ಕೊಂಡಿರಲ್ಲ. ಸೊ ಅವರಿಂದ ಮತ್ತೆ ನಿಮಗೆ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ನಾನು ಮೊದಲೇ ಹೇಳಿರೋ ಹಾಗೆ ಇದು ಸೋಂಕು, ಅಂದರೆ ಅಂಟು ರೋಗ ಅಂತ ಕರೀತಾರಲ್ಲ, ಆ ಥರ ಹೈಲಿ ಕಾಂಟಾಜಿಯಸ್ ಇದು. ಸೊ ಹಾಗಾಗಿ ಮೇನಾಗಿ ಅದನ್ನು ತಿಳ್ಕೊಳ್ಳಿ. ನಿಮ್ಮ ರಿಲೇಟಿವ್ಸ್ ಯಾರಿಗಾದ್ರೂ, ಒಟ್ಟಿನಲ್ಲಿ ನಿಮ್ಮ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಅವ್ರಿಗೂ ಟ್ರೀಟ್ಮೆಂಟ್ ಕೊಡಿಸಿ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಆವಾಗ ಕಂಪ್ಲೀಟ್ಲಿ ಹೋಗುತ್ತೆ. ಇದು ಹೋಗೋದೇ ಇಲ್ಲ ಅನ್ನೋವಂಥ ರೋಗ ಏನೋ ಅಲ್ಲ, ಚರ್ಮ ರೋಗ. ಅಷ್ಟೇ ಅಲ್ಲದೆ ಸ್ವಲ್ಪ ಜನ ಈ ಸ್ಟಿರಾಯ್ಡ್ ಕ್ರೀಮ್ಸ್ನ ತುಂಬ ಯೂಸ್ ಮಾಡ್ತಾರೆ. ನನಗೆ ಇಷ್ಟೊಂದು ಕೋರ್ಸ್ ಆಫ್ ಮೆಡಿಸಿನ್ಸ್ ಮಾಡೋಕ್ಕಾಗಲ್ಲ, ಸೊ ಒಂದೇ ಸತಿಗೆ ಬರ್ನ್ ಮಾಡಿಬಿಡೋಣ ಅಂತ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಏನಿರುತ್ತೆ, ಅಥವಾ ಈ ಸಪಾಟ್ ಲೋಷನ್ ಅಂತ, ಅದಂತೂ ಫೇಮಸ್ ಇಂಡಿಯನ್ ಬ್ರ್ಯಾಂಡ್ ಆಗಿಬಿಟ್ಟಿದೆ, ಅದನ್ನು ಅಪ್ಲೈ ಮಾಡಿಕೊಂಡು ಬರ್ನ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಸ್ಕಿನ್ ಬರ್ನ್ ಆಗಿ ನಿಮಗೆ ಪರ್ಮನೆಂಟಾಗಿ ಸ್ಕಾರ್ಸ್ ಉಳಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಏನೇ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ನಿಮ್ಮ ನಿಯರ್ ಬೈ ಡರ್ಮಟೊಲಾಜಿಸ್ಟ್ ಅಥವಾ ಕಾಸ್ಮೆಟೊಲಾಜಿಸ್ಟ್ ಸರ್ಟಿಫೈಡ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟೆ ಕನ್ಸಲ್ಟ್ ಮಾಡಿ ನಿಮ್ಮ ಮೆಡಿಕೇಷನ್ಸ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಮೇನ್ ಥಿಂಗ್ ಏನು ಅಂತ ಅಂದರೆ ಸ್ಕಿನ್ ಟ್ರೀಟ್ಮೆಂಟ್ ಯಾವಾಗಲೂ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗೋದು. ನೀವು ಯಾವುದೇ ರಿಸಲ್ಟ್ನ ಜಸ್ಟ್ 10 or 15 ಡೇಸ್ 20 ಡೇಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಕೋರ್ಸ್ ಮಾಡಿ ಒಬ್ವಿಯಸ್ಲಿ ನಿಮಗೆ ಒಳ್ಳೆ ರಿಸಲ್ಟೇ ಪಡ್ಕೋಬೋದು. ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.